ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಕಡಿಮೆ ಗ್ರಾಮ್ ಅಂದರೆ ಕೇವಲ 1.5 ಗ್ರಾಮಿಂದ ಸ್ಟಾರ್ಟ್ ಆಗುವಂತಹ ಚಿನ್ನದ ಇಯರಿಂಗ್ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಸ್ಟಡ್ ಡಿಸೈನ್ ಇದೆ. ಒಂದು ವೈಟ್ ಸ್ಟೋನನ್ನು ಯೂಸ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಸ್ಟಡ್ ಡಿಸೈನನ್ನು ಮಾಡಿರುವಂಥದ್ದು. ಕೇವಲ ನಿಮಗೆ 1.5 ಇಂದ 2 ಗ್ರಾಮ್ ಇರುತ್ತೆ ಅಷ್ಟೇ. ಪುಟ್ಟ ಮಕ್ಕಳಿಗೂ ಕೂಡ ನೀವು ಈ ಥರದ ಒಂದು ಡಿಸೈನನ್ನು ಮಾಡಿಸಿ ವೇರ್ ಮಾಡ್ಬೋದು. ಮತ್ತೊಂದು ಮಕ್ಕಳಿಗೆ ಯೂಸ್ ಮಾಡುವಂತಹ ಒಂದು ಸ್ಟಡ್ ಡಿಸೈನ್. ದೊಡ್ಡವರು ಕೂಡ ನೀವು ಏನಾದರೂ ಕಡಿಮೆ ಗ್ರಾಮ್ಗಳಲ್ಲಿ ಸಿಂಪಲ್ಲಾಗಿ ಈ ಥರದ ಒಂದು ಸ್ಟಡ್ ಯೂಸ್ ಮಾಡ್ತೀರಾ ಅಂದರೆ ಇನ್ನೊಂದು ಸ್ವಲ್ಪ ಅಗಲವಾಗಿ ಮಾಡಿಸ್ಕೊಂಡು ನೀವು ವೇರ್ ಮಾಡ್ಬೋದು. ಸೆಂಟ್ರಲ್ಲಿ ಪಿಂಕ್ ಅಥವಾ ಒಂದು ರೆಡ್ ಸ್ಟೋನನ್ನು ಕೊಟ್ಟು ಫ್ಲವರ್ ಟೈಪ್ ಡಿಸೈನನ್ನು ಕೊಟ್ಟಿರುವಂಥದ್ದು. ನಿಮಗೆ ಕೇವಲ 1.5 ಗ್ರಾಮ್ 1 ಗ್ರಾಮ್ಗೆಲ್ಲ ನಿಮಗೆ ಈ ಥರದ ಒಂದು ಇಯರಿಂಗ್ ಸ್ಟಡ್ ಡಿಸೈನ್ ಸಿಗುತ್ತೆ. ನೀವು ಮಕ್ಕಳಿಗೂ ವೇರ್ ಮಾಡ್ಬೋದು, ದೊಡ್ಡವರು ಕೂಡ ವೇರ್ ಮಾಡ್ಬೋದು. ಮತ್ತಷ್ಟು ಒಂದು ಕಿವಿಯೋಲೆಗಳ ಡಿಸೈನ್ಸ್ಗಳು ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ಸ್ವಲ್ಪ ಟ್ರೆಂಡಿ ಆಗಿರುತ್ತೆ. ಇದು ನಿಮಗೆ ರಿಂಗ್ ಟೈಪ್ನಲ್ಲಿ ಬರುತ್ತೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಕೆಳಗಡೆ ಬೀಡ್ಸ್ ಬಂದಿದೆ. ನಿಮಗೆ ಇದರ ಒಂದು ವೆಯ್ಟ್ ಅರೌಂಡ್ 5 ಗ್ರಾಮ್ಸ್ ಇರುತ್ತೆ. ಕಡಿಮೆ ಅಂತ ಅಂದರೆ 4 to 5 ಗ್ರಾಮ್ಸಲ್ಲಿ ನೀವು ಈ ಥರದ ಒಂದು ಇಯರಿಂಗ್ ಡಿಸೈನ್ಸ್ ಮಾಡಿಸ್ಕೊಳ್ಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರಲ್ಲೂ ಕೂಡ ಕೆಳಗಡೆ ನೋಡಿ ಒಂದು ವೈಟ್ ಸ್ಟೋನಿಂದ ಡಿಸೈನ್ ಮಾಡಿರುವಂತಹ ಬೀಡ್ಸ್ ಬಂದಿದೆ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಥರದ ಒಂದು ಇಯರಿಂಗ್ ಡಿಸೈನ್ಸು. ತುಂಬಾ ಟ್ರೆಂಡಿ ಆಗಿದೆ, ಹೊಸ ಡಿಸೈನ್ಸ್ಗಳು ಅಂತಲೇ ಹೇಳ್ಬೋದು. ಮತ್ತೊಂದು ರಿಂಗ್ ಟೈಪ್ ಡಿಸೈನ್ ನೋಡ್ತಾ ಇದ್ದೀರಾ. ಇದು ರೌಂಡ್ ಶೇಪ್ನಲ್ಲಿ ರಿಂಗ್ ಕೊಟ್ಟು ಕೆಳಗಡೆ ಬೀಡ್ಸ್ ಕೊಟ್ಟು ಮಾಡಿರುವಂಥದ್ದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಥರದ ಒಂದು ಇಯರಿಂಗ್ ಸ್ವಲ್ಪ ಟ್ರೆಂಡಿ ಆಗಿದೆ, ನ್ಯೂ ಲುಕ್ ಕೊಡುವಂತಹ ಒಂದು ಇಯರಿಂಗ್ ಡಿಸೈನ್ಸ್ಗಳಂತಾನೆ ಹೇಳ್ಬೋದು. ಮತ್ತೊಂದು ಇಯರಿಂಗ್ ಡಿಸೈನ್ ನೋಡ್ತಾ ಇರ್ಬೋದು ನೀವು. ಇದು ಕೂಡ ಸ್ವಲ್ಪ ಟ್ರೆಂಡಿ ಆಗಿದೆ, ರಿಂಗ್ ಟೈಪ್ನಲ್ಲಿ ಇದೆ. ಪ್ರೆಸ್ಸಿಂಗ್ ಟೈಪ್ನಲ್ಲೂ ಕೂಡ ನೀವು ಈ ಥರ ಮಾಡಿಸ್ಕೊಳ್ಬೋದು, ಇಲ್ಲ ರಿಂಗ್ ಟೈಪ್ನಲ್ಲೂ ಕೂಡ ನೀವು ಮಾಡಿಸ್ಕೊಳ್ಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ. ಇಲ್ಲ ನಿಮಗೆ ಹಿಂದೆ ಸ್ಕ್ರೂ ಬೇಕು ಅಂದ್ರೂ ಕೂಡ ನಿಮಗೆ ಇದೇ ಡಿಸೈನಲ್ಲಿ ಸ್ಕ್ರೂ ಬೇಕು ನಮಗೆ ಅಂತ ಅಂದರೆ ಎಕ್ಸಾಕ್ಟ್ ಇದೇ ಡಿಸೈನ್ಗೆ ಸ್ಕ್ರೂ ಹಾಕಿ ಕೊಡ್ತಾರೆ. ಇಲ್ಲ ಅಂತ ಅಂದರೆ ಪ್ರೆಸ್ಸಿಂಗ್ ಹಾಕಿ ಕೊಡ್ತಾರೆ. ಇಲ್ಲ ಅಂತ ಅಂದರೆ ನೀವು ರಿಂಗ್ ಟೈಪ್ ಮಾಡಿಸ್ಕೊಳ್ಬೋದು. ಸಾಕಷ್ಟು ಕಲೆಕ್ಷನ್ಸ್ಗಳು, ಸಾಕಷ್ಟು ವೆರೈಟಿನಲ್ಲಿ ನಿಮಗೆ ಅವೈಲೇಬಲ್ ಇದೆ. ನಿಮಗೇನಾದರೂ ಇಷ್ಟ ಆಯಿತು ಯಾವುದಾದ್ರೂ ಡಿಸೈನ್ಸ್ ಅಂದರೆ ಅಲ್ಲೇ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಮತ್ತೊಂದು ಇಯರಿಂಗ್ ಡಿಸೈನ್ ನೋಡ್ತಾ ಇದ್ದೀರಾ. ಗಣೇಶ ಡಿಸೈನ್ ರೀತಿನಲ್ಲಿ ಈ ಥರದ ಒಂದು ಇಯರಿಂಗ್ ಸ್ವಲ್ಪ ಟ್ರೆಂಡಿಯಾಗಿ ನೀವು ಲುಕ್ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಬ್ಲ್ಯಾಕ್ ಅಥವಾ ಗ್ರೀನ್ ಬೀಡ್ಸ್ನಲ್ಲಿ ಗೆಜ್ಜೆ ಕೊಟ್ಟಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಎಕ್ಸಾಕ್ಟ್ ಒಂದು ಗಣೇಶನ ರೀತಿನಲ್ಲೇ ಇಯರಿಂಗನ್ನು ಡಿಸೈನ್ ಮಾಡಿದ್ದಾರೆ. ಇದೇ ಥರ ನಿಮಗೆ ಯಾವುದಾದ್ರೂ ಬೇರೆ ಡಿಸೈನ್ ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಓನ್ ನೋಡಿ, ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಇದರಲ್ಲಿ ಕೃಷ್ಣನ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಏನು ಹೇಳೋದು ಅಂತಂದರೆ, ನಿಮ್ಗೆ ಯಾವುದಾದ್ರೂ ಓನ್ ದೇವರ ಒಂದು ಡಿಸೈನ್ಸ್ ಬೇಕು, ಇಲ್ಲ ಲಕ್ಷ್ಮಿ ಡಿಸೈನ್ ಬೇಕು, ಕೃಷ್ಣ ಡಿಸೈನ್ ಬೇಕು, ಎಲಿಫ್ಯಾಂಟ್ ಡಿಸೈನ್ ಬೇಕು, ಈ ಥರ ನಿಮ್ಮ ಓನ್ ಯಾವುದಾದ್ರೂ ಡಿಸೈನ್ಸ್ ಇದ್ದರೆ ಅದಕ್ಕೂ ನಿಮಗೆ ಕಸ್ಟಮೈಸ್ ಮಾಡಿ ನೀವು ಮಾಡಿಸ್ಕೊಳ್ಬೋದು. ಈ ಥರ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಕೃಷ್ಣ ಡಿಸೈನ್ಗೆ ಗೆಜ್ಜೆ ಕೊಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಮತ್ತೊಂದು ಇಯರಿಂಗ್, ಡೈಲಿ ವೇರ್ ಇಯರಿಂಗ್ ನೋಡ್ತಾ ಇದ್ದೀರಾ. ಎಕ್ಸಾಕ್ಟ್ ಪೀಕಾಕ್ ಅಥವಾ ಬಾತುಕೋಳಿ ರೀತಿಯಲ್ಲಿ ಕಾಣುವಂತಹ ಕಂಪ್ಲೀಟ್ ಒಂದು ಸ್ಟಡ್ ಇಯರಿಂಗ್ ಡಿಸೈನ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರ ಒಂದು ವೆಯ್ಟ್ ಅರೌಂಡ್ ನಿಮಗೆ ಒಂದು 2 ಗ್ರಾಮ್ಸ್ ಆಗ್ಬೋದು ಅಷ್ಟೇ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನೀವು ನಿಮ್ಮ ಹತ್ತಿರದ ಶಾಪ್ ಅಥವಾ ರೆಗ್ಯುಲರ್ ಶಾಪಲ್ಲೂ ಕೂಡ ಮಾಡಿಸ್ಕೊಡ್ಬೋದು. ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಶಾಪ್ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ಅವರಿಗೆ ಕಾಲ್ ಅಥವಾ ವಾಟ್ಸಾಪ್ ಮುಖಾಂತರ ನಿಮ್ಮ ಒಂದು ಇಷ್ಟವಾಗಿರುವಂತಹ ಒಂದು ಜ್ಯುವೆಲ್ರಿ ಡಿಸೈನ್ಸ್ನ ಕಳಿಸ್ಕೊಟ್ಟು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಇವೆಲ್ಲವೂ ಎಷ್ಟಾಗುತ್ತೆ ಅನ್ನುವಂಥ ಒಂದು ಡೀಟೇಲ್ಸನ್ನು ತಿಳ್ಕೊಬೋದು. ಮತ್ತೊಂದು ಡಿಸೈನ್ ನೋಡ್ತಾ ಇದ್ರೆ ಕೇವಲ 1.5 ಗ್ರಾಮ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದು ಡೈಲಿ ವೇರ್ ಇಯರಿಂಗ್ಗೆ ಮಾಡಿಸಿದ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಒಂದು ನ್ಯೂ ಟ್ರೆಂಡಿ ಡಿಸೈನ್ ಅಂತಾನೆ ಹೇಳ್ಬೋದು. ಮತ್ತೊಂದು ಬಾತುಕೋಳಿ ಡಿಸೈನ್, ಸ್ವಲ್ಪ ಡಿಸೈನ್ ವೇರಿ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಎರಡೂ ಕೂಡ ನಿಮಗೆ ಅರೌಂಡ್ 2 ಗ್ರಾಮ್ಸ್ಗೆ ಆಗುತ್ತೆ. 2 ಇಯರಿಂಗ್ ಸೇರಿ 2 ಗ್ರಾಮ್ಸ್ 2.5 ಗ್ರಾಮ್ಸಲ್ಲಿ ನೀವು ಮಾಡಿಸ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಡೈಲಿ ವೇರ್ ಅಥವಾ ಆಫೀಸ್ ವೇರ್ಗಳಿಗೆ ಸಿಂಪಲ್ ಆಗಿ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊತೀರಾ ಅಂದರೆ. ಮತ್ತೊಂದು ಸ್ಟೋನ್ ಇಯರಿಂಗ್ ನೋಡ್ತಾ ಇದ್ದೀರಾ. ಇದು ಕೂಡ ತುಂಬಾ ಟ್ರೆಂಡಿ ಆಗಿದೆ, ಒಂದು ನ್ಯೂ ಲುಕ್ ಕೊಡ್ತಾ ಇದೆ. ಒಂದು ಡಿಫ್ರೆಂಟಾಗಿ ಡಿಸೈನ್ ಕೊಟ್ಟಿದ್ದಾರೆ. ನೀವೇನಾದರೂ ಸ್ವಲ್ಪ ಸ್ಟೈಲಿಶ್ ಆಗಿ ಇಯರಿಂಗ್ ಡಿಸೈನ್, ಸ್ಟೋನ್ ಯೂಸ್ ಮಾಡಿರುವಂತಹ ಡಿಸೈನ್ಸ್ಗಳನ್ನ, ಇಯರಿಂಗ್ ಡಿಸೈನ್ಸ್ಗಳನ್ನ ನೋಡ್ತಿದ್ರೆ ಈ ಒಂದು ಇಯರಿಂಗ್ ಡಿಸೈನ್ ತುಂಬಾ ಹೆಲ್ಪ್ ಆಗ್ಬೋದು.
ನಿಮಗೆ ಇಷ್ಟ ಆಗ್ಬೋದು. ನೋಡಿ ಅದೇ ರೀತಿ ಇನ್ನೊಂದು ಇಯರಿಂಗ್ ಇದೆ, ಸ್ವಲ್ಪ ಟ್ರೆಂಡಿ ಆಗಿದೆ, ಡಿಸೈನ್ಸ್ ಸ್ವಲ್ಪ ನಿಮಗೆ ಸ್ಟೈಲಿಶ್ ಆಗಿ ಇದೆ. ಯಾರು ಸ್ವಲ್ಪ ಸ್ಟೈಲಿಶ್ ಆಗಿ ಇಯರಿಂಗ್ನ ಇಷ್ಟಪಡ್ತೀರಾ ಅವರಿಗೆ ಈ ಥರದ ಒಂದು ಇಯರಿಂಗ್ ತುಂಬಾ ಇಷ್ಟ ಆಗ್ಬೋದು. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಿಮ್ಮ ಹತ್ತಿರದ ಶಾಪಲ್ಲಿ ಮಾಡಿಸ್ಕೊಳ್ಬೋದು. ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ನಿಮಗೆ ಜ್ಯುವೆಲ್ರಿ ಶಾಪ್ ಅಡ್ರೆಸ್ನ ತಿಳಿಸ್ಕೊಡ್ತೀನಿ. ಹೋಪ್ ಇವತ್ತಿನ ಎಲ್ಲ ಕಲೆಕ್ಷನ್ಸ್ಗಳು ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.